ಹಾಯ್ ಹಲೋ ನಮಸ್ತೆ. ನಾನು ನಿಮ್ಮ ಮೋಟಿವೇಶನ್ ಸ್ಪೀಕರ್ ಡಿ ಅಂದರೆ ಡೇರಿಂಗ್, ಕೆ ಅಂದರೆ ನಾಲೆಜ್. ಇವೆರಡೂ ಯಾರ ಹತ್ರ ಇದೆ ಅಥವಾ ಇವೆರಡು ಪಡಿತಾರೆ ಅವರಿಗೆ ಗೆಲುವು ಗ್ಯಾರಂಟಿ ಅಂತ ಹೇಳ್ತಾ, ನಾವು ದಿನಾಲೂ ನಾಮಸ್ಮರಣೆಯನ್ನು ಮಾಡಬೇಕು, ವಿಶಿಂಗನ್ನು ಮಾಡಬೇಕು. ಬೆಳಗ್ಗೆ ಎದ್ದ ತಕ್ಷಣ ನಮಸ್ಕಾರ, ರಾಮ್ ರಾಮ್ ಅಂತ ಹೇಳೋದೇನಿದೆಯಲ್ಲ ಭಾಳ ಇಂಟ್ರೆಸ್ಟಿಂಗ್ ಆಗಿರುವಂಥದ್ದು. ಯಾಕೆ ಅಂತಂದರೆ ಒಂದು ದಿನ ಏನಾಗುತ್ತೆ ಅಂತಂದರೆ, ಒಬ್ಬ ದೊಡ್ಡದಂಥ ಮಾಲೀಕ ತನ್ನ ಕೋಲ್ಡ್ ಸ್ಟೋರೇಜ್ ಅಂತ ಏನು ಹೇಳ್ತೀವಿ, ಬರ್ಫ್ ಇರತಕ್ಕಂಥ ಐಸ್ ಇರ್ತಕ್ಕಂಥ ಒಂದು ಸ್ಟೋರೇಜ್ ಇರುತ್ತೆ. ಆ ಸ್ಟೋರೇಜಲ್ಲಿ ದಿನಾಲೂ ಸುಮಾರು 40-50 ಜನ ಕೆಲಸ ಮಾಡ್ತಾ ಇರ್ತಾರೆ. ಹೀಗೆ ಒಂದು ದಿನ ಏನಾಗುತ್ತೆ ಅಂತಂದರೆ, ಸಂಜೆ 5-5:30 ಗಂಟೆಗೆ ಇನ್ನೇನು ಎಲ್ಲರೂ ಹೊರಗಡೆ ಹೋಗ್ತಾ ಇರ್ತಾರೆ. ಮಾಲೀಕ ತನ್ನ ಟೇಬಲ್ ಮೇಲೆ ಮೊಬೈಲನ್ನು ಇಟ್ಟು ಒಳಗಡೆ ನೋಡೋಕ್ಕೆ ಹೋಗ್ತಾನೆ, ಯಾವ ಥರ ಸ್ಟೋರೇಜ್ ಆಗ್ತಾ ಇದೆ ಅಂತೇಳಿ. ಅಕಸ್ಮಾತಾಗಿ ಏನಾಗುತ್ತೆ ಅಂತಂದರೆ, ಆ ಕಡೆ ಹೋಗ್ತಕ್ಕಂಥ ಏನು ಲೇಬರ್ ಇದ್ದಾನೆ, ಅವನೇನು ಮಾಡ್ತಾನೆ ಅಂತಾರೆ, ಅದರ ಡೋರನ್ನು ಲಾಕ್ ಮಾಡ್ಕೊಂಡು ಹೋಗ್ಬಿಡ್ತಾನೆ. ಯಾರನ್ನೂ ಕೂಗಬೇಕಂತ ಗೊತ್ತಿಲ್ಲ, ಯಾಕೆಂದರೆ ಕೂಗಿದ್ರೆ ಯಾರು ಗೊತ್ತೇ ಆಗೋದಿಲ್ಲ. ಇನ್ನೇನು ನನ್ನ ಕತೆ ಮುಗೀತು ಅಂತ ಹೇಳಿ ಅಂದ್ಕೊಂಡಿದ್ರೆ ಅದು ತಪ್ಪಾಗತ್ತೆ. ಯಾಕೆ ಅಂತಂದರೆ, ಅವನು ಒಳಗಡೆ ಕೂತ್ಬಿಟ್ಟು ದೇವರ ಹತ್ರ ನಾಮಸ್ಮರಣೆ ಸ್ಟಾರ್ಟ್ ಮಾಡ್ತಾನೆ. ದೇವರೇ, ಸಂದಿಗ್ಧ ಸ್ಥಿತಿಯಲ್ಲಿದ್ದೀನಿ, ತೊಂದರೆಯಲ್ಲಿದ್ದೀನಿ, ನೀವೇ ಹೆಲ್ಪ್ ಮಾಡಬೇಕು ಅಂತೇಳಿ. ಹೀಗೆ ದೇವರ ನಾಮಸ್ಮರಣೆ ಮಾಡ್ತಾ ಒಂದು 15 ನಿಮಿಷ 20 ನಿಮಿಷ ಆದಮೇಲೆ ಮಿರಾಕಲ್ ಏನಂತಂದರೆ, ಆ ಡೋರನ್ನು ಜೋರಾಗಿ ಹೊಡೆಯಕ್ಕೆ ಸ್ಟಾರ್ಟ್ ಮಾಡಿದ್ರೆ ಮಾಲೀಕರೇ ನೀವಿದ್ದೀರಾ ಅಂಥೇಳಿ. ವಿಶೇಷ ಏನಂತಂದರೆ, ಬಾಗಿಲು ತೆಗೆದು ನೋಡಿದಾಗ ಅವರು ಒಂದು ವಾಚ್ಮನ್ನ ಬಾಗಿಲನ್ನು ತೆಗೆದುಬಿಟ್ಟು ಮಾಲೀಕನ ಹೊರಗಡೆ ತೊಗೊಂಡ್ಬರ್ತಾನೆ. ಭಾಳಷ್ಟು ಐಸ್ ಆಗಿರ್ತಾನೆ, ಭಾಳಷ್ಟು ಕೋಲ್ಡ್ ಆಗಿರ್ತಾನೆ. ಹೊರಗಡೆ ಬಂದು ಹೀಟರ್ ಹತ್ರ ನಿಲ್ಲಿಸಿ ಅವನನ್ನು ಏನಂತಾರೆ ರೆಡಿ ಆದಮೇಲೆ ಯಜಮಾನನ ನೋಡಿದಂಥ ಏನು ವಾಚ್ಮನ್ ಕೇಳ್ತಾನೆ, ಯಾಕೆ ಮಾಲೀಕರು ಒಳಗಡೆ ಸಿಕ್ಕಾಕೊಂಡಿದ್ದೀರಿ ನೀವು ಅಂತ. ಇಲ್ಲ, ಸಂಜೆ ಆಗ್ತಾಯಿತ್ತು, ಇನ್ನೇನು ಹೊರಡಬೇಕು ಅನ್ನೋದ್ರಗಡೆ ಒಳಗಡೆ ಯಾವ ಥರ ಕೆಲಸ ಆಗಬೇಕು ಅಂತ ನೋಡೋಕೆ ಹೋಗಿದ್ದೆ. ಅಷ್ಟೊತ್ತಿಗಾಗಲೇ ಆ ಕಡೆ ವರ್ಕರ್ ಏನು ಮಾಡಿದರು ಅಂತಂದರೆ, ಲಾಕ್ ಮಾಡ್ಕೊಂಡು ಹೋದ್ರು, ಅದಕ್ಕೆ ಸಿಕ್ಕಾಕೊಂಡೆ. ಮಿರಾಕಲ್ ಏನಂತಂದರೆ, ಈ ಮಾಲೀಕ ಕೇಳ್ತಾರೆ ವಾಚ್ಮನನ್ನು, ನಿನಗೆ ಹೇಗೆ ಗೊತ್ತಾಯ್ತು ನಾನು ಒಳಗಡೆ ಇದ್ದೀನಿ ಅಂತೇಳಿ. ಇದು ಇಂಟ್ರೆಸ್ಟಿಂಗ್ ಅಲ್ವಾ? ಯಾಕೆ ಅಂತಂದರೆ, ಒಬ್ಬ ಮಾಲೀಕು ಒಳಗಡೆ ಸಿಕ್ಕಾಕೊಂಡಿದ್ದಂತೆ ವಾಚ್ಮನಿಗೆ ಹೇಗೆ ಗೊತ್ತಾಗುತ್ತೆ ಅಂತೇಳಿ. ಇಲ್ಲ ಮಾಲೀಕರೇ, ನಾನು ದಿನಾಲೂ ನಿಮ್ಮನ್ನು 2 ಸಾರಿ ನಿಮ್ಮನ್ನು ನಾನು ನೆನೆಸ್ಕೋತೀನಿ. ಏನಂತಾರೆ, ನೀವು ಫ್ಯಾಕ್ಟ್ರಿ ಒಳಗಡೆ ಬರುವಾಗ ರಾಮ್ ಅಂತ ಹೇಳ್ತೀರಿ, ನಮಸ್ಕಾರ ಚೆನ್ನಾಗಿದೆ ಅಂತ ಕೇಳ್ತೀರಿ. ಮತ್ತೊಂದು ಸಾರಿ ಏನಂತಾರೆ, ಫ್ಯಾಕ್ಟ್ರಿಯಿಂದ ಹೊರಗಡೆ ಹೋಗುವಾಗ ಕೂಡ ರಾಮ್ ಚೆನ್ನಾಗಿರು ಅಂತ ಹೇಳ್ತೀರಿ. ಆದರೆ ಇವತ್ತು 5:30-6 ಗಂಟೆ ಆದರೂ ಕೂಡ ಮಾಲೀಕರು ಹೊರಗಡೆ ಹೋಗಲಿಲ್ಲ, ರಾಮ್ ಅನ್ನಲಿಲ್ಲ, ನನಗೆ ಏನಂತಂದರೆ ವಿಶ್ ಮಾಡಲಿಲ್ಲ ಅಂಥೇಳಿ. ಎಲ್ಲೋ ಒಂದು ಕಡೆ ನನಗೇನಾಯಿತು ಅಂತಂದರೆ ಹರ್ಟ್ ಆಗ್ತಾಯಿತ್ತು, ತೊಂದರೆ ಆಗ್ತಾಯಿತ್ತು. ಯಾಕೆ ಮಾಲೀಕರು ಎಲ್ಲಿ ಹೋದರು ಹಾಗೆ ಅಂಥೇಳಿ ಅತ್ತಿತ್ತೆಲ್ಲ ನೋಡಿದೆ, ನಿಮ್ಮ ಚೇಂಬರಲ್ಲಿ ನೋಡಿದೆ, ನಿಮ್ಮ ಮೊಬೈಲ್ ಮಾತ್ರ ಅಲ್ಲೇ ಇತ್ತು. ಬೇರೆ ಎಲ್ಲ ವರ್ಕರ್ ಹೋಗಿದ್ದರು, ಮಾಲೀಕರು ಇಲ್ಲೇ ಇರ್ಬೋದು ಹಾಗೆ ಅಂತೇಳಿ ನಾನು ಗೆಸ್ ಮಾಡಿ ಬಂದು ನಿಮ್ಮ ಡೋರನ್ನು ನಾಕ್ ಮಾಡಿದೆ. ಯಾರಾದರೂ ಇದ್ದೀರಾ ಅಂಥೇಳಿ ಲಾಕ್ ಮಾಡಿದೆ. ಅದಕ್ಕೆ ನಂಗೆ ಗೊತ್ತಾಯಿತು ಏನಂತಾರೆ ತಾವು ಒಳಗಡೆ ಇದ್ದೀರಿ ಅಂತ. ಮಾರಲ್ ಆಫ್ ದ ಸ್ಟೋರಿ ಏನಂತಂದರೆ, ದಿನಾಲೂ ರಾಮ್ ಅಂತ ಹೇಳಿದಾಗ ಅವನಿಗೆ ಏನಾಗುತ್ತೆ, ಅದೊಂದು ರೂಢಿಯಾಗಿರುತ್ತೆ. ಯಾವಾಗ ರಾಮ್ ಹೇಳಲಿಲ್ಲ, ಆವಾಗ ಎಲ್ಲೋ ಸಿಕ್ಕಾಕೊಂಡಿದ್ದಾನೆ ಮಾಲೀಕ ಅಂಥೇಳಿ ಒಂದು ಮೆಸೇಜನ್ನು ಮೇಲ್ಗಡೆಯಿಂದ ಬರುತ್ತೆ. ಒಳಗಡೆ ಕೂತ್ಕೊಂಡು ಮಾಲೀಕರು ರಾಮ್ ಅಂತಿರ್ತಾರೆ. ಅದೇ ಮೆಸೇಜ್ ಏನಂತಾರೆ, ವಾಪಸ್ ಬಂದು ಒಂದು ವಾಚ್ಮನ್ಗೆ ಹೇಳ್ತಾರೆ, ಏನಂತಂದರೆ ನಿಮ್ಮ ಮಾಲೀಕ ಒಳಗಡೆ ಸಿಕ್ಕಾಕೊಂಡಿದ್ದಾನೆ ನೋಡಂತ. ಮಾರಲ್ ಆಫ್ ದ ಸ್ಟೋರಿ ಏನಂತಂದರೆ, ನೀವು ದಿನಾಲೂ ಒಂದಿಷ್ಟು ಒಳ್ಳೆಯ ವಿಚಾರಗಳನ್ನು ನೀವು ರೂಢಿ ಮಾಡಿಕೊಂಡ್ರೆ ಖಂಡಿತವಾಗಿಯೂ ಕೂಡ ನಿಮ್ಮ ಲೈಫ್ಗೆ ಹೆಲ್ಪ್ ಆಗುತ್ತೆ ಅಂತ ಹೇಳೋಕ್ಕೆ ಒಂದು ಸ್ಟೋರಿ ಹೇಳಿದೆ. ಮತ್ತೊಂದು ಸ್ಟೋರಿಯೊಂದಿಗೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೆ ನಿಮ್ಮ ಆಹಾರ ಔಷಧಿ ಆಗಿರಲಿ, ಉತ್ತಮ ಆರೋಗ್ಯ ನಿಮ್ಮದಾಗಿರಲಿ.